ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ಮೊನ್ನೆ ತನಕ ನಾವೇನು ಮಾಡಿದ್ವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಆಮೇಲೆ ಆ್ಯಾವ್ರೇಜ್ ಪೀರಿಯಡ್ ಮೆಥಡನ್ನು ಯೂಸ್ ಮಾಡ್ಕೊಂಡು ಯಾವ ಥರ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಅದೇ ಥರ ಪ್ರಾಡಕ್ಟ್ ಮೆಥಡನ್ನು ಯಾವ ಥರ ಯೂಸ್ ಮಾಡ್ಕೊಂಡು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಂತ ನೋಡಿದ್ವಿ. ನೆಕ್ಸ್ಟ್ ನೋಡಿರಿ, ಇನ್ನೊಂದು ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನಾವು ಅಕೌಂಟನ್ನು ಏನು ಮಾಡಬೇಕು, ರೆಡಿ ಮಾಡಬೇಕು. ಯಾವ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಅಂದ್ರೆ ಗ್ಯಾರಂಟಿ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಇದನ್ನ ನಾವೇನು ಮಾಡಬೇಕಾಗೈತಿ, ರೆಡಿ ಮಾಡಬೇಕಾಗೈತಿ. ಸೊ ಅದ್ರೊಳಗೆ ಯಾವ ಥರ ಮಾಡಬೇಕು ಅಂತ ಹೇಳಿ ಏನು ಮಾಡೋಣ, ನಾವು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡ್ಕೊತ ಹೋಗೋಣ, ನೋಡ್ಕೊತ ಹೋಗುಣ್ರಿ. ಅಮಿತ್, ಸುಮಿತ್, ಸಮೀಕ್ಷಾ ಆರ್ ಇನ್ ಪಾರ್ಟ್ನರ್ಶಿಪ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1. ನೋಡಿರಿ, ಅಮಿತ, ಸುಮಿತ ಮತ್ತು ಸಮೀಕ್ಷಾ ಅನ್ನೋ ಮೂರು ಜನ ಪಾರ್ಟ್ನರ್ಸ್ ಏನು ಮಾಡಿದರು, ತಮ್ಮ ಬರುವಂತಹ ಪ್ರಾಫಿಟ್ಸ್ಗಳಲ್ಲಿ 3:2:1 ಅನುಪಾತದಲ್ಲಿ ಏನು ಮಾಡಿದರು, ತಮ್ಮ ಪ್ರಾಫಿಟ್ಸನ್ನು ಹಂಚಿಕೆ ಮಾಡ್ಕೋತೀವಿ ಅಂತ ಹೇಳಿದರು. ನೆಕ್ಸ್ಟ್ ನೋಡಿರಿ, ಸಮೀಕ್ಷಾ ಶೇರ್ ಇನ್ ಪ್ರಾಫಿಟ್ ಹ್ಯಾಸ್ ಬಿನ್ ಗ್ಯಾರಂಟೀಡ್ ಬೈ ಅಮಿತ್ ಆ್ಯಂಡ್ ಸುಮಿತ್ ಟು ಬಿ ಅ ಮಿನಿಮಮ್ ಸಮ್ ಆಫ್ 8,000. ಸೊ ನೋಡಿರಿ, ಅದ್ರೊಳಗೆ ಸುಮಿತ್ ಆ್ಯಂಡ್ ಅಮಿತ್ ಏನು ಮಾಡಿದರು, ಮಿನಿಮಮ್ 8,000 ತನಕ ನಿಮ್ಗೆ ಪ್ರಾಫಿಟನ್ನು ಕೊಡ್ತೀವಿ, ಪ್ರಾಫಿಟನ್ನು ಶೇರ್ ಮಾಡ್ತೀವಿ ಅಂತ ಹೇಳಿ ಏನು ಮಾಡಿದರು, ಸಮೀಕ್ಷೆಗೆ ಗ್ಯಾರಂಟಿಯನ್ನು ಕೊಟ್ಟಿದ್ದರು, ಭರವಸೆಯನ್ನು ನೀಡಿದರು. ಪ್ರಾಫಿಟ್ಸ್ ಫಾರ್ ದ ಇಯರ್ ಎಂಡೆಡ್ March 31, 2025 ವಾಸ್ 36,000 ಡಿವೈಡ್ ಪ್ರಾಫಿಟ್ ಅಮಾಂಗ್ ದ ಪಾರ್ಟ್ನರ್ಸ್. ಸೊ ನೋಡಿರಿ, ಲಾಸ್ಟ್ ಏನಾಯಿತು, ಇಯರ್ ಎಂಡಿಗೆ March 31, 2025ಗೆ ಸೊ ಏನಾಯಿತು, 36,000 ಏನಾಯಿತು ನೆಟ್ ಪ್ರಾಫಿಟ್ ಬಂತು. ಸೊ ಇದು ನಾವೇನು ಮಾಡಬೇಕಾಗೈತಿ, ಈ ಗ್ಯಾರಂಟಿಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಏನು ಮಾಡಬೇಕಾಗೈತಿ, ಇಲ್ಲಿ ಕ್ರೆಡಿಟ್ ಸೈಡು ಮತ್ತು ಡೆಬಿಟ್ ಸೈಡ್ ಯಾವ್ದಾವ್ದು ಬರ್ತೈತಿ ಅಂತ ಹೇಳಿ ನಾವು ಏನು ಮಾಡಬೇಕಾಗೈತಿ, ಬರಿಬೇಕಾಗೈತಿ. ಸೊ ಫಸ್ಟ್ ಏನು ಮಾಡೋಣ, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಆಮೇಲೆ ನೋಟ್ ಮಾಡ್ಕೊಂಡು ಅದನ್ನೆಲ್ಲ ಏನು ಮಾಡೋಣ, ಈ ಕಾಲಮ್ಸ್ ಒಳಗೆ ತುಂಬುನು. ಸೊ ನೋಡಿರಿ, ಫಸ್ಟ್ ಏನೈತಿ, 3 ಜನರದ್ದು ಏನು ಮಾಡೋಣ, ನಾವು ಪ್ರಾಫಿಟ್ಸನ್ನು ಲೆಕ್ಕ ಹಾಕೋಣ. ಸೊ ಪ್ರಾಫಿಟ್ಸ್ ನೋಡಿರಿ ಯಾವ ಥರ ಲೆಕ್ಕ ಹಾಕೋದು, 36,000 ಏನೈತಿ ನೆಟ್ ಪ್ರಾಫಿಟ್ ಐತಿ. ಸೊ 36,000 ನೆಟ್ ಪ್ರಾಫಿಟ್ ಇರೋದ್ರಿಂದ ಇಲ್ಲಿ ನೋಡಿರಿ, ಫಸ್ಟ್ ಏನು ಮಾಡೋಣ ನಾವು, ನೆಟ್ ಪ್ರಾಫಿಟ್ ಬೈ ನೆಟ್ ಪ್ರಾಫಿಟ್. ಸೊ ನೋಡಿರಿ, ಬೈ ನೆಟ್ ಪ್ರಾಫಿಟ್. ಸೊ ಬೈ ನೆಟ್ ಪ್ರಾಫಿಟ್ ಎಷ್ಟು ನೋಡಿರಿ, 36,000. ಸೊ ಇದೇನು ಬೈ ನೆಟ್ ಪ್ರಾಫಿಟ್ ಎಷ್ಟೈತ್ರಿ, 36,000. ಸೊ ಇನ್ನು ನೋಡಿರಿ, ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಈ 36,000 ಏನು ಮಾಡಬೇಕು, 3 ಜನಕ್ಕೆ ಏನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡಬೇಕು, 3 ಜನರಿಗೆ ಹಂಚಿಸ್ಬೇಕು. ಸೊ ಹಂಚಿಕೆ ಮಾಡಬೇಕಂದ್ರೆ ಈಗ ನೋಡಿರಿ, ಫಸ್ಟ್ ಏನು ಮಾಡೋಣ, ಮೊದಲೆಲ್ಲ ಏನು ಮಾಡೋಣ, ನೋಟ್ ಮಾಡ್ಕೊಂಡು ಎಲ್ಲ ಬಿಡ್ನು. ಈಗ ಬೈ ಸೈಡ್ ಏನು ಮಾಡೋಣ, ನೆಟ್ ಪ್ರಾಫಿಟ್. ಸೊ ಕ್ರೆಡಿಟ್ ಸೈಡ್ ಏನಾಗೈತಿ, 36,000 ನೆಟ್ ಬಂದೈತಿ. ಸೊ ಆ ಪ್ರಾಫಿಟನ್ನು ಏನು ಮಾಡೀವಿ, ಕ್ರೆಡಿಟ್ ಸೈಡ್ ಬರ್ಕೊಂಡೇವಿ. ಇನ್ನು ನೆಕ್ಸ್ಟ್ ಈ 3 ಜನರದ್ದು ಏನು ಮಾಡೋಣ, ಟೋಟಲ್ 3 ಜನರದ್ದು ಅಕೌಂಟ್ ಇದು 36 ಇದು ಬಂದೈತಲ್ಲ, ಇದನ್ನು 3:2:1 ಅನುಪಾತದೊಳಗೆ ಏನು ಮಾಡೋಣ, ನಾವು 3 ಜನಕ್ಕೆ ಹಂಚಿಕೆ ಮಾಡೋಣ. ಸೊ ಫಸ್ಟ್ ನೋಡಿರಿ, ಯಾವ್ಯಾವ ಥರ ಮಾಡ್ಬೇಕಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಕಾಲಮ್ ಒಳಗೆ ಏನು ಮಾಡ್ಕೊಂಡು ಹಾಕೊಳ್ಳೋಣ. ನೋಡಿರಿ, ಫಸ್ಟ್ ಒನ್ ಏನೈತಿ, ಅಮಿತ್. ಸೊ ಫಸ್ಟ್ ರೇಷಿಯೋ ಎಷ್ಟೈತ್ರಿ, ಅಮಿತ್, ಸುಮಿತ್ ಆ್ಯಂಡ್ ಸಮೀಕ್ಷಾ. ಯಾವ ರೇಷಿಯೋ ಒಳಗೈತ್ರಿ, 3:2:1. ಸೊ ಇಲ್ಲಿ ನಾವು ಯಾವ ಥರ ಮಾಡಬೇಕು, ಇಲ್ಲಿ ನೋಡ್ರಿ, ಇದೇನಾಗ್ತೈತಿ, 3 + 2 + 1. ಸೊ ಏನಾಯ್ತು ರೀ, 6. ಸೊ 6 ಬಂತು. ಸೊ ನಾವು ಇವಾಗ ಏನು ಮಾಡೋಣ, ಫಸ್ಟ್ ಅಮಿತ್ದು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ ಅಮಿತ್ಸ್ ಕ್ಯಾಪಿಟಲ್, ಸೊ ನೋಡಿರಿ, ಅಮಿತ್ಸ್ ಕ್ಯಾಪಿಟಲ್. ಸೊ ಅಮಿತ್ಸ್ ಕ್ಯಾಪಿಟಲ್ ನೋಡಿರಿ ಎಷ್ಟಾಗುತ್ತೆ, 3/6 × 36,000.
ಸೊ ನೋಡಿರಿ 6 1 ಹೋಗುತ್ತಾ, 6 6 ಎಷ್ಟಾಯ್ತು ರೀ, 6 3 ಎಷ್ಟಾಯಿತು 18,000. ಸೊ ಇದು ಯಾರ್ದು ಬಂತು, ಅಮಿತದ್ದು ಬಂತು. ಸೆಕೆಂಡ್ ಒಂದು ನೋಡಿರಿ ಸುಮಿತ್. ಸೊ ಸುಮಿತ್ಸ್ ಕ್ಯಾಪಿಟಲ್ ಸುಮಿತದ್ದು ಎಷ್ಟೈತೆ ರೀ, 2 ಐತಿ. ಸೊ 2/6 ಇಂಟು 36,000. ಸೊ ಇಲ್ಲಿ ಸೇಮ್ ರೀ, 6 1 6 6 ಹೋಗುತ್ತಾ ನೋಡ್ರಿ, 6 2 12,000. ಸೊ ಇನ್ನು ನೋಡ್ರಿ ನೆಕ್ಸ್ಟ್ ಸಮೀಕ್ಷಾಸ್ ಕ್ಯಾಪಿಟಲ್. ಸೊ ಸಮೀಕ್ಷಾಸ್ ಕ್ಯಾಪಿಟಲ್ ಯಾವ ಥರ ಬರ್ತೈತೆ ನೋಡ್ರಿ, 1/6 ಇಂಟು 36,000. ಸೊ ಸೇಮ್ 6 1 6 6 3 ಸೊ 6 1 6,000. ಸೊ ನೋಡ್ರಿ ಈಗ ನಾವು ಏನು ಮಾಡಿದ್ವಿ, ಈ 36,000 ಏನು ಮಾಡಿದ್ವಿ, 3 ಜನರಿಗೆ ಏನು ಮಾಡಿದ್ವಿ, ಈಕ್ವಲಾಗಿ ಶೇರ್ ಮಾಡಿದ್ವಿ. ಬಟ್ ಇಲ್ಲಿ ನೋಡ್ರಿ ಅಮಿತ್ಗೆ ಮತ್ತು ಸುಮಿತ್ಗೆ ಕರೆಕ್ಟ್ ಬಂತ್ರಿ. ಬಟ್ ಸಮೀಕ್ಷಾಗೆ ನೋಡ್ರಿ, ಸಮೀಕ್ಷಾಗೆ ಅವ್ರು ಏನು ಹೇಳಿದರು, 8,000. ಸೊ 8,000 ಏನು ಮಾಡಿದ್ರು ಅವರು ಗ್ಯಾರಂಟಿಯಾಗಿ ಕೊಟ್ಟು ಬಂದಿದ್ರು. ಬಟ್ ಇಲ್ಲಿ ಏನಾಯ್ತು ನೋಡ್ರಿ, 6,000 ಅಷ್ಟೇ ಬಂತು. ಸೊ ಈ 6,000 ಅಷ್ಟೇ ಬರೋಣ. ಇಲ್ಲಿ ನೋಡ್ರಿ ಈಗ ಏನು ಮಾಡ್ಬೇಕಂದ್ರೆ ಡಿಫಿಸಿಯನ್ಸಿ. ಸೊ ನೋಡ್ರಿ ಸಮೀಕ್ಷೆಗೆ ಏನು ಮಾಡಿದರು, ಮಿನಿಮಮ್ ಗ್ಯಾರಂಟಿ ಎಷ್ಟು ಕೊಟ್ಟು ಬಂದಿದ್ರು, ಮಿನಿಮಮ್ ಗ್ಯಾರಂಟೀಡ್ ಟು ಸಮೀಕ್ಷಾ ಎಷ್ಟು ಬಂತು, ಎಷ್ಟು ಹೇಳಿದ್ರಿ, 8,000. ಸೊ 8,000 ಬಂದಿತ್ತು. ನೆಕ್ಸ್ಟ್ ನೋಡ್ರಿ ಅವ್ರಿಗೆ ಪ್ರಾಫಿಟ್ ಎಷ್ಟು ಬಂತು, ಸಮೀಕ್ಷಾಸ್ ನೋಡ್ರಿ, ಸಮೀಕ್ಷಾಸ್ ಪ್ರಾಫಿಟ್ ಟು ಶೇರಿಂಗ್ ರೇಷಿಯೋ ಎಷ್ಟು ಬಂದೈತೆ ರೀ, 6,000. ಸೊ 6,000 ಬಂದ್ರೆ ಇವಾಗ ಇದನ್ನ ಏನು ಮಾಡ್ಬೇಕು ರೀ, ಈ ಮಿನಿಮಮ್ ಗ್ಯಾರಂಟಿ ಎಷ್ಟು ಕೊಟ್ಟು ಬಂದಿದ್ರು, 8,000 ಕೊಟ್ಟು ಬಂದಿದ್ರು. ಬಟ್ ಬಂದಿದ್ದು ಎಷ್ಟು ರೀ, 6,000. ಸೊ ಇದನ್ನ ಏನು ಮಾಡಬೇಕು, ಇದ್ರೊಳಗೆ ಲೆಸ್ ಮಾಡಬೇಕು. ಸೊ ಲೆಸ್ ಮಾಡಿದಾಗ ನೋಡಿರಿ 8,000 ಮೈನಸ್ 6,000 ಮಾಡಿದರೆ ಎಷ್ಟು ಬರ್ತೈತೆ ರೀ, 2,000. ಸೊ ಈ 2,000 ಬಂತು. ಬಟ್ ಈ 2,000 ಆಕೆಗೆ ಏನು ಯಾರು ಗ್ಯಾರಂಟಿ ಕೊಟ್ಟು ಬಂದಿದ್ರಿ, ಅಮಿತ್ ಆ್ಯಂಡ್ ಸುಮಿತ್ ಏನು ಮಾಡಿದರು, 8,000 ಕೊಡ್ತೀವಿ ಅಂತ ಗ್ಯಾರಂಟಿ ಕೊಟ್ಟಿದ್ರು. ಸೊ ಇವಾಗ ಈ 2,000 ಯಾರು ಇದು ಮಾಡ್ಬೇಕು ರೀ, ಅಮಿತ್ ಆ್ಯಂಡ್ ಸುಮಿತ್ ಏನು ಮಾಡಬೇಕು, ಇಬ್ಬರು ಬರೆಸಬೇಕು. ಸೊ ಅಂದರೆ ಇಬ್ಬರು ಫುಲ್ಫಿಲ್ ಮಾಡಿ ಆಕೆಗೆ ಏನು ಮಾಡ್ಬೇಕು ರೀ, 2,000 ಕೊಡಬೇಕು. ಸೊ ನೋಡಿರಿ ಯಾವ ಥರ, ಈಗ ಅಮಿತ್ ಎಷ್ಟು ಭಾಗ ಕೊಡಬೇಕು, ಸುಮಿತ್ ಎಷ್ಟು ಭಾಗ ಕೊಡಬೇಕು ಅಂತ ನಾವೇನು ಮಾಡು ಇದ್ರೊಳಗೆ ನೋಡೋಣ್ರಿ. ಸೊ ನೋಡಿರಿ, ಆದ್ದರಿಂದ ಡಿಫಿಸಿಯನ್ಸಿ ಟು ಬಿ borne by Amit and Sumit. So Amit and Sumit in their profit sharing ratio ಎಷ್ಟು ರೀ, 3:2. ಸೊ ಈ 3:2 ಅಂದ್ರೆ ನೋಡ್ರಿ 3 + 2 5. ಸೊ ನೋಡ್ರಿ 3 + 2 ಎಷ್ಟಾಯಿತು, 5 ಆಯಿತು. ಸೊ ಈಗ ನೋಡ್ರಿ 3 + 2 ಇದು 3 + 2 5 ಆಗೋಣ. ಈಗ ನೋಡ್ರಿ ಆದ್ದರಿಂದ ಅಮಿತ್ಸ್ ಶೇರ್ ಇನ್ ಡಿಫಿಸಿಯನ್ಸಿ
ಸೊ ಯಾವ ಥರ ಮಾಡ್ಬೇಕ್ರಿ 3/5 ಇಂಟು 2000. ಸೊ 3/5 ಇಂಟು 2000 ನೋಡಿರಿ ಏನೇನು ಮಾಡಬೇಕಿಲ್ಲಿ. ಸೊ ಇಲ್ಲಿ ನೋಡಿರಿ 5 1 ಹೋಗುತ್ತಾ, 5 4 20, 400. ಸೊ 4 3 ಎಷ್ಟು ರೀ 1200. ಸೊ ಅಮಿತ್ ಎಷ್ಟು ಕೊಡ್ಬೇಕು ರೀ 1200 ಕೊಡ್ಬೇಕು. ನೆಕ್ಸ್ಟ್ ಸುಮಿತ್ಸ್ ಶೇರ್ ಇನ್ ಡಿಫಿಷಿಯನ್ಸಿ ಸೊ ನೋಡ್ರಿ 2/5 ಇಂಟು 2000. ಸೊ 5 1 5 400. ಸೊ 4 2 ಎಷ್ಟು ರೀ 800. ಸೊ ಇವಾಗ ನೋಡ್ರಿ ಈ 1200 ಪ್ಲಸ್ 1200 ಪ್ಲಸ್ 800 ಈಕ್ವಲ್ ಟು ಎಷ್ಟಾಯ್ತು ರೀ 2000. ಸೊ ನೋಡಿರಿ ಇವಾಗ ಏನಾಯಿತು ನಮ್ಗೆ ಕ್ಯಾಲ್ಕುಲೇಷನ್ ಆಯ್ತು ರೀ. ನೋಡಿರಿ ಎಷ್ಟಾಯ್ತು ರೀ 800. ಈ 1200 ಅಮಿತ್ ಕೊಡಬೇಕು, 800 ಸುಮಿತ್ ಕೊಡಬೇಕು. ಸೊ ಇಬ್ಬರದು ಸೇರಿ 2000 ಕೊಟ್ಟಾಗ ಏನಾಗ್ತೈತೆ ರೀ ಸಮೀಕ್ಷಸ್ ಕ್ಯಾಪಿಟಲ್ 8000 ಕಂಪ್ಲೀಟಾಗಿ ಇದನ್ನಾಗ್ತೈತಿ. ಇವಾಗ ನಾವು ಏನು ಮಾಡಬೇಕು, ಇಲ್ಲಿ ಏನು ಇದನ್ನ ನಾವು ನೋಟ್ ಮಾಡ್ಕೊಂಡೇವಲ್ಲ ಇದ್ರ ಪ್ರಕಾರ ನಾವು ಏನು ಮಾಡೋಣ, ಪ್ರಾಫಿಟ್ ಆ್ಯಂಡ್ ಲಾಸ್ ಗ್ಯಾರಂಟಿಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಏನು ಮಾಡೋಣ ಫಿಲ್ ಮಾಡೋಣ. ಸೊ ನೋಡಿರಿ ಫಸ್ಟ್ ಒನ್ನ, ಸೊ ಕ್ರೆಡಿಟ್ ಸೈಡ್ ಅಂತೂ ನಾವು ಏನು ಮಾಡೇವಿ 36,000 ಬೈ ನೆಟ್ ಪ್ರಾಫಿಟ್ ಅಂತ ಆ್ಯಡ್ ಮಾಡೇವಿ. ಸೊ ಈ ಕಡೆದು ಏನು ಮಾಡೋಣ ಡೆಬಿಟ್ ಸೈಡನ್ನು ಏನು ಮಾಡ್ಕೊಂಡು ಫಿಲ್ ಮಾಡ್ಕೊತಾ ಹೋಗುನು. ಸೊ ಟು ಪ್ರಾಫಿಟ್ಸ್ ಟ್ರಾನ್ಸ್ಫರ್ಡ್ ಟು ನೋಡ್ರಿ ಟ್ರಾನ್ಸ್ಫರ್ಡ್ ಟು. ಸೊ ಫಸ್ಟ್ ಏನು ರೀ ಅಮಿತ್ಸ್ ಕ್ಯಾಪಿಟಲ್. ಫಸ್ಟ್ ಅಮಿತ್ಸ್ ಕ್ಯಾಪಿಟಲ್. ಸೊ ಅಮಿತ್ಸ್ ಕ್ಯಾಪಿಟಲ್. ಸೊ ಅಮಿತ್ ಕ್ಯಾಪಿಟಲ್ ಎಷ್ಟು ಬಂದಿತ್ತು ರೀ ನಮ್ಗೆ, ಇಲ್ಲಿ ಇನ್ನೊಂದು ಮಾಡ್ಕೊಂಬಿಡ್ನು 3/6 ಇಂಟು 36,000. ಸೊ 6 1 6 ಹೋಗ್ತಿತ್ತು ರೀ. ಸೊ ಇದೆಷ್ಟು ಬಂತು 80,000. ಸೊ 18,000. ನೆಕ್ಸ್ಟ್ ನೋಡಿರಿ ಲೆಸ್ ಇನ್ ಡಿಫಿಷಿಯನ್ಸಿ, ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ. ಸೊ ಡಿಫಿಷಿಯನ್ಸಿ. ಸೊ ನೋಡಿರಿ ಎಷ್ಟು ಬಂದೈತಿ ಡಿಫಿಷಿಯನ್ಸಿ, ನಾವು ಎಷ್ಟು ಮಾಡಬೇಕಾಗಿತ್ತು ರೀ 1200. ಸೊ 1200 ಮಾಡ್ಬೇಕು ರೀ. ಸೊ 1200. ಸೊ 1200 ಮಾಡ್ಕೋಣ ಎಷ್ಟು ಬರ್ತೈತೆ ನೋಡಿರಿ 18,000 ಮೈನಸ್ 1200 ಎಷ್ಟು ಬತ್ರಿ 16,800. ಸೊ 16,800. ನೆಕ್ಸ್ಟ್ ರೀ ಸುಮಿತ್ಸ್ ಕ್ಯಾಪಿಟಲ್. ಸೊ ಇದು ನೋಡಿರಿ 2/6 ಇಂಟು 36,000. ಸೊ ಎಷ್ಟಾಗ್ತೈತೆ ರೀ 12,000. ಸೊ ಲೆಸ್ ಶೇರ್ ಇನ್ ಡಿಫಿಷಿಯನ್ಸಿ. ಸೊ ನೋಡಿರಿ ಇದೆಷ್ಟು ಬರ್ತೈತೆ ರೀ, ಎಷ್ಟೈತೆ ರೀ ಶೇರ್ ಇನ್ ಡಿಫಿಷಿಯನ್ಸಿ 800 ಐತಿ. ಸೊ 800. ಸೊ 800 ಮೈನಸ್ ಮಾಡೋದೈತೆ ರೀ. ಸೊ ಮೈನಸ್ ಮಾಡಿದರೆ ಎಷ್ಟು ಬರ್ತೈತೆ ನೋಡಿರಿ 12,000 ಮೈನಸ್ 800 ಎಷ್ಟು ಬರ್ತೈತೆ ರೀ 11,200. ಸೊ 11,200. ನೆಕ್ಸ್ಟ್ ನೋಡಿರಿ ಸಮೀಕ್ಷಾಸ್ ಕ್ಯಾಪಿಟಲ್. ಸೊ ಸಮೀಕ್ಷಾಸ್ ಕ್ಯಾಪಿಟಲ್ ಎಷ್ಟು ರೀ 1/6 ಇಂಟು 36,000. ಸೊ 6 1 6,000 ಕ್ಯಾನ್ಸಲ್ ಆಯ್ತು ರೀ. ಸೊ ಇದೆಷ್ಟು ಬಂತು ರೀ 6,000.
ಸೊ 6000. ನೆಕ್ಸ್ಟ್ ನೋಡಿರಿ, ಇಲ್ಲಿ ಆ್ಯಡ್ ಮಾಡಬೇಕು. ಏನು ಆ್ಯಡ್ ಮಾಡಬೇಕು? ರಿಸೀವ್ಡ್ ಡಿಫಿಸಿಯನ್ಸಿ, ರಿಸೀವ್ಡ್ ಡಿಫಿಸಿಯನ್ಸಿ. ಸೊ ಫಸ್ಟ್ ಒನ್ ಯಾರು ರೀ? ಅಮಿತ್ ಸರ್, ಅಮಿತ್. ಎರಡನೇದು ಸುಮಿತ್. ಯಾಕಂದ್ರೆ ಆಕೆ ಗ್ಯಾರಂಟಿ ಕೊಟ್ಟವ್ರು ಯಾರು ರೀ? ಅಮಿತ, ಸುಮಿತ. ಸೊ ಅಮಿತ್ ಎಷ್ಟು ನೋಡಿರಿ? 1200. ನೆಕ್ಸ್ಟ್ ಸುಮಿತ 800. ಸೊ 800 ನೋಡಿರಿ, 1200 ಪ್ಲಸ್ 800 ಎಷ್ಟಾಯ್ತು ನೋಡಿರಿ? 2000. ಸೊ ಟೋಟಲ್ 2000 ಆಯ್ತು ಇದು. 2000 ಪ್ಲಸ್ 6000. ಸೊ ಎಷ್ಟಾಯ್ತು ರೀ? 8000. ಸೊ 8000. ಸೊ ನೋಡಿರಿ, ಈಗ ಎರಡೂ ಏನು ಮಾಡು? ಟೋಟಲ್ ಮಾಡು. ಸೊ ಟೋಟಲ್ ಮಾಡಿ. ಕ್ರೆಡಿಟ್ ಸೈಡ್ ಅಂಟು ಎಷ್ಟೈತೆ ರೀ? 36,000 ಐತ್ರಿ. ಕ್ರೆಡಿಟ್ ಸೈಡ್ 36,000 ಐತ್ರಿ. ಇನ್ನು ಡೆಬಿಟ್ ಸೈಡ್ ಏನು ಮಾಡಿ ನಾವು ಕ್ಯಾಲ್ಕುಲೇಷನ್ ಮಾಡಿ 16,800 ಪ್ಲಸ್ 11,200 ಪ್ಲಸ್ ಇಲ್ಲಿ ಏನೈತ್ರಿ? 8,000. ಸೊ 8,000 ಎಷ್ಟು ಬಂತು ರೀ? 36,000. ಸೊ 36,000. ಸೊ ನೋಡಿರಿ, ಈ ಥರ ಏನು ಮಾಡ್ಬೇಕು ನಾವು? ಗ್ಯಾರಂಟಿಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ರೆಡಿ ಮಾಡಬೇಕು. ಸೊ ಯಾವ ಥರ ಮಾಡೋದಂತ ಹೇಳಿ ಏನೈತೆ ರೀ, ನಿಮಗೆಲ್ಲ ಅರ್ಥ ಆಗೈತಿ ಅಂತ ಅನ್ಕೋತ್ನು. ಸೊ ನಿಮ್ಗೆಲ್ಲರಿಗೆ ಅರ್ಥ ಆಗಲಿ ಅಂತ ಹೇಳಿ ಏನು ಮಾಡೀನಿ ರೀ, ಈಸಿ ವೇ ಒಳಗೆ ಪ್ರತಿಯೊಂದು ಏನು ಮಾಡೀನಿ, ನೋಟ್ ಮಾಡಿ ಹೇಳೀನಿ. ಸೊ ಮುಂದಿನ ವೀಡಿಯೋದೊಳಗೆ ಏನು ಮಾಡಿರಿ, ಮಾಡೆಲ್ ಕ್ವಶನ್ ಪೇಪರನ್ನು ಬಿಡ್ಸೋಕೆ ಟ್ರೈ ಮಾಡೋಣ್ರಿ. ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.